ಇದು ಬಸವನಗೌಡ ಪಾಟೀಲ್ ಅಂತ ನಾವು ತಪ್ಪು ಇದು. ಯಾಕೆಂದರೆ ಅವರು ನಾನು ಅವತ್ತು ಕೂಡ ಮೊನ್ನೆನೂ ಕೂಡ ಹೇಳಿದ್ದೆ ವಾಸಲ ಅವರು ನಿಮ್ಮ ಯಾರ ಮೇಲೆ ದ್ವೇಷ ಇದೆ ಅವ್ರನ್ನೇ ಮಾತಾಡೋದಕ್ಕೂ ಮೊಹಮ್ಮದ್ ಪೈಗಂಬರ್ ಮೇಲೆ ಬಂದ ಮೇಲೆ ಒಂದು ದಿವಸ ಮಾತಾಡೋದು ಭಾಳ ದೊಡ್ಡ ತಪ್ಪು. ಒಂದು ಧರ್ಮದ ಗುರುಗಳ ಮೇಲೆ ಮಾತಾಡೋದಕ್ಕೆ ಮಾತಾಡೋದು. ತದನಂತರ ಸ್ವಾಭಾವಿಕವಾಗಿ ಅವರು ಮುಸಲ್ಮಾನರು ಒಂದು ದಿವಸ ವಿಶೇಷವಾಗಿ ಎಲ್ಲರೂ ಕರ್ಕೊಂಡು ಮಾಡಿದ್ದಾರೆ. ಅವರು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಕೂಡ ನನಗೆ SP ಅವ್ರು ಕಳಿಸಿದ್ರು. ಒಬ್ಬಿಬ್ಬರು ಭಾಳ ತಪ್ಪು ಮಾತಾಡಿದ್ದಾರೆ. ಅದನ್ನು ನಾನು ಡಿಫೆಂಡ್ ಮಾಡ್ಕೊಳ್ದಿಲ್ಲ. ಮತ್ತು ಭಾಳ ಇದು ಅಲ್ಲ, ಇದು ಅಪ್ಪ ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನು ಅಪ್ಪ ತಾಯಿ ತೊಂದರೆ ಆಗ್ತದೆ. ಆ ಇದರಲ್ಲಿ ಕೂಡ ಒಂದಿಬ್ಬರು ತಪ್ಪು ಮಾತಾಡಿದ್ದಾರೆ. ಕಾಶ್ಯಪ್ನವರಲ್ಲ, ಒಂದಿಬ್ಬರು ಬೇರೆ ಖಾದ್ರಿ ಮಾತಾಡಿದಾರೆ, ಇನ್ನೊಬ್ರು ಯಾರೋ ಆಳ್ಮೇದವ್ರು ಮಾತಾಡಿದಾರೆ. ಅದಲ್ಲ, ಇವೆಲ್ಲ ತಪ್ಪು ಕೆಲವು ಮಾತಾಡಿದ್ದಾರೆ. ಅದು ಕೂಡ ತಪ್ಪೇ. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾಡಿದಂಥ ಪ್ರತಿಭಟನೆಗಳು ಅದಕ್ಕೆ ಸೀಮಿತವಾಗಿ ಎಲ್ಲರೂ ಮಾತಾಡಿದ್ದಾರೆ. ಒಂದಿಬ್ಬರು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ನಮ್ಮ ಖಾದ್ರಿ ಮಾತಾಡಿದ್ದಾರೆ ವಕೀಲ. ಮತ್ತು ಇನ್ನೊಬ್ರು ಯಾರೋ ಆರ್ಮೇದವರು ಯಾರೋ SP ಅವ್ರು ಕಳಿಸಿದ್ರು, ನ್ಯೂಸ್ ಕಳಿಸಿದ್ರು. ಬತ್ತಾಳ್ ಬಸವನಗೌಡರು ಕಳಿಸಿದ್ರು. ಪ್ರಾರಂಭ ಆಗಿದೆ ಯಾರಿಂದ? ಬತ್ತಾಳ್ ಬಸವನಗೌಡರಿಂದ. ಇವ್ರಿಗೆ ಪಕ್ಷ ಉಚ್ಚಾಟನೆ ಮಾಡಿದ್ರು, ಇವ್ರು ಬಿಟ್ಟಲ್ಲ. ಈಗಾರ ಬುದ್ಧಿ ಬರಬೇಕಾಗಿತ್ತು ಇವ್ರಿಗೆ. ಪಕ್ಷ ಉಚ್ಚಾಟನೆ ಮಾಡಿದಾಗ ಇವ್ರಿಗೆ ಬುದ್ಧಿ ಬಂದಿಲ್ಲ. ದೇವ್ರು ನಾಲಿಗೆ ಕೊಟ್ಟ ನಮ್ಮಾಗ ಬೇಕಾದಂತ ಎಲುಬಿಲ್ಲದ ನಾಲಿಗೆ ಅಂದ್ರೆ ಬೇಕಾದ ಹೊಡಿದ ಹಾಗೆ. ಆಮೇಲೆ ಇದು ಏನು ಸಂಸ್ಕೃತಿ? ಬಸವ ನಾಡು ಇದು, ಬಸವನವ್ರಿಗೆ ಜನ್ಮ ಕೊಟ್ಟಂತ ನಾಡು ಇದು. ಇಲ್ಲಿ ಯಾವ ರೀತಿ ಪದಗಳ ಬಳಕೆ ಆಗ್ತದೆ? ನಾನು ಖಾದ್ರಿ ಮಾಡಿದ್ರು ಡಿಫೆಂಡ್ ಮಾಡ್ಕೋತಾ ಇಲ್ಲ, ಬಸವನಗೌಡ ಮಾಡಿದ್ರು ನಾನು ಡಿಫೆಂಡ್ ಮಾಡ್ಕೋತಾರೆ. ಇವರು ಮಾಡಿದಂತ ಬಹಳ ದೊಡ್ಡ ತಪ್ಪು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಜಿಲ್ಲೆಗೆ ಮರ್ಯಾದೆ ಹರಾಜಾಗ್ತಾ ಇತ್ತು ಸರ್. ಆಮೇಲೆ ಕಂಪ್ಲೇಂಟ್ ವಿಚಾರ ನಾನು SP ಅವ್ರಿಗೆ ಮಾತಾಡಿದೆ. ಅದು ಡಿಫಾಮೇಷನ್ ಆಗುತ್ತೆ, ಕಂಪ್ಲೇಂಟ್ ತೊಗೊಳಕ್ ಬರಲ್ಲ. ಯಾರ್ಯಾರು ಇದು ಮಾಡಿದ್ರೆ ಅವ್ರ ಮೇಲೆ ಡಿಫಾಮೇಷನ್ ಹಾಕಬೇಕು ಅಂತೇಳಿ ಹಾಕ್ಬೋದು ಅಂತ ಹೇಳಿದ್ರು. ನಾನು SP ಅವ್ರ ಜೊತೆ ಮಾತನಾಡಿದ್ದೀನಿ. ಮೂರು ವಿಚಾರಗಳನ್ನು ಹೇಳಕ್ಕಾದ್ರೆ SP ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಇದು ಸರಿಯಲ್ಲ ಅಂತ ಅನ್ನೋದನ್ನ SP ಅವರು ನನಗೆ 3 ವಿಡಿಯೋಸ್ನ ಕಳಿಸಿದ್ದಾರೆ. 2 ಸೈಡ್ ಅವತ್ತು ಏನೋ ಆಗಿದ್ದಂತ ಖಾದ್ರಿ ಮಾತಾಡಿದ್ದು, ಇನ್ನೊಬ್ರು ಆಳ್ಮೇಗೌಡ ಯಾರೊಬ್ರು ಮಾತಾಡಿದ್ದು, ಮತ್ತೆ ಈ ಕಡೆ ಬಸವನಗೌಡ ಮಾತಾಡಿದ್ರು. 3 ವಿಡಿಯೋಸ್ ನನ್ನ ಕಡೆ ಇದಾವೆ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಒಬ್ಬ ಕೇಂದ್ರ ಸಚಿವ ಆದಂಥವ್ರು, ಶಾಸಕರಾದಂಥವ್ರು ಇವತ್ತು ಈ ರೀತಿ ನೀವು ಬೈದ್ರೆ ಪಾಕಿಸ್ತಾನಕ್ಕೆ ಬೈರಿ, ಉಗ್ರರು ಬೈರಿ. ಏನು ಭಾರತ ದೇಶದಾಗಿದ್ದಂಥ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನಿಗಳು ಅವರು? ಅದೇ ಸರ್, ಅವ್ರೇನಂದ್ರು ಮೊಹಮ್ಮದ್ ಜಿನ್ನಾ ಬಗ್ಗೆ ನಾನು ಹೇಳ್ತಾ ಇದ್ದೆ, ಬಾಯ್ ತಪ್ಪಿ ಮೊಹಮ್ಮದ್ ಪೈಗಂಬರ್ ಅಂತ ಬಂದಿದೆ ತಿದ್ದುಪಡಿ ಅದಲ್ಲ. ಅದಿರಲಿ ನೋಡಿ, ಭಾರತೀಯ ಮುಸ್ಲಿಮರು ಏನು ಪಾಕಿಸ್ತಾನಿಗಳು? ಪಾಕಿಸ್ತಾನ ಬೈರಲ್ಲ, ನಾವು ಬೈತೀವಿ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಒಂದು ರೋಗ್ ಸ್ಟೇಟ್, ದರಿದ್ರ ದೇಶ ಅಂತ ನಾನೇ ಹೇಳಿದ್ದೀನಿ. ಇವತ್ತು ರೋಗ್ ಸ್ಟೇಟ್, ದರಿದ್ರ ದೇಶ. ಭಾರತ ದೇಶದಲ್ಲಿರುವಂತಹ ಮುಸಲ್ಮಾನರಿಗೆ ಪಾಕಿಸ್ತಾನಕ್ಕೆ ಏನು ಸಂಬಂಧ? ಅಂದ್ರೆ ಭಾರತ ದೇಶದ ಮುಸಲ್ಮಾನರಿಗೆ ಎಲ್ಲರಿಗೂ ಪಾಕಿಸ್ತಾನಿಗಳು, ಯಾರು ಮುಸಲ್ಮಾನ್ ಕಂಡ್ರೆ ಪಾಕಿಸ್ತಾನ. ಯತ್ನಾಳ್ ಬಸವನಗೌಡರಿಗೆ ಗೊತ್ತಿರಬೇಕು, ನಿಮ್ಮ RSSನವರು BJP ಅವರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೀವ ಕಳ್ಕೊಂಡಿಲ್ಲ. ಆ ಜೀವ ಕಳ್ಕೊಂಡಿದ್ದ ಲಿಸ್ಟ್ ನೀವು ಹೋಗಿ ಅಲ್ಲಿ ನೋಡ್ರಿ. ಇದರಲ್ಲಿ ನಿಮ್ಮ ಏನು ಇಂಡಿಯಾ ಗೇಟ್ ಮುಂದೆ ಎಷ್ಟು ಮಂದಿ ಯಾರು ಎಷ್ಟು ಮಂದಿ ಯಾರು ಮುಸಲ್ಮಾನರು ಇವತ್ತು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಹ ಪ್ರಾಣ ಕಳ್ಕೊಂಡಿದ್ದಾರೆ. ಅವರೆಲ್ಲ ಪಾಕಿಸ್ತಾನಿಗಳ ನೋಡಿ. ಯಾವುದು ವಿಷಯ ನಾವು ಬೈತೀವಿ ಪಾಕಿಸ್ತಾನ, ನಾನು ಬೈತೀನ. ನಾನು ಉಗ್ರ ಪ್ರಚೋದನೆ ಕೊಡುವಂಥದ್ದೇ ಪಾಕಿಸ್ತಾನ. ಅದೊಂದು ದರಿದ್ರ ರಾಷ್ಟ್ರ, ರೋಗ್ ಸ್ಟೇಟ್ ಅಂತೀವಿ ನಾವು. ಅದು ನೋಡಿ, ನಾವು ಕಾನೂನಾತ್ಮಕವಾಗಿ ಏನದ ನಾನು SP ಅವ್ರ ಜೊತೆ ಮಾತನಾಡಿದ್ದೀನಿ. ಯಾರು ಕೂಡ ಅಲ್ಲಿ ಯತ್ನಾಳವ್ರ ಮೇಲೆ ತಗೋತೀವಿ, ಖಾದ್ರಿ ಮೇಗೂ ತಗೋತೀವಿ. ಯಾರೇ ಇದು ಮಾತಾಡ್ತಾರಲ್ಲ ಅದ್ರ ಮೇಲೆ ತಗೋತೀವಿ. ಆದ್ರೆ ನಾನು ಕೆಲವೊಂದು ಕಾನೂನಾತ್ಮಕವಾಗಿ ಏನದ ಅಂತ ಕೇಳಿದ್ದೀನಿ ಅವ್ರಿಗೆ. ನಾನು ಅದು ಮಾಡೇ ಮಾತಾಡ್ತಾ ಇದ್ದೀನಿ. ಶ್ರವಣ್ ಪಟೇಲ್ ಅವ್ರಿಗೆ ವೈಯಕ್ತಿಕ ದಾಳಿ ಮಟ್ಟಕ್ಕೆ ಬಂದ್ಬಿಡುತ್ತೆ ನೋಡಿ, ಅದು ತಪ್ಪು. ಕೇಳಿ, ವೈಯಕ್ತಿಕ ದಾಳಿ ಇರಲಿ, ರಾಜಕೀಯವಾಗಿ ನಾವೆಲ್ಲರೂ ವಿರೋಧ ಇರ್ತೀವಿ, ಒಬ್ರಿಗೊಬ್ರು ವೈಯಕ್ತಿಕ ದಾಳಿ ಇರಲಿ. ತಂದೆ ತಾಯಿ ಇದೆಲ್ಲ ಯಾಕಪ್ಪ? ಅವ್ರೇನ್ ಮಾಡಿದಾರೆ? ಆ ಶಬ್ದಗಳು ನಾನು ರಿಪೀಟ್ ಮಾಡಕ್ ಹೋಗಂಗಿಲ್ಲ. ಅವ್ರು ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನ್ ಮಾತಿಲ್ಲ. ಇದು ಶೋಭೆ ತರುವಂಥದ್ದು. ಟೀಕೆ ಮಾಡ್ರಿ. ಕಾಂಗ್ರೆಸ್ ಪಕ್ಷ ಅದ, BJP ಅದ, ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡಿಲ್ಲಪ್ಪ ನೀನು ಅಂತ ಟೀಕೆ ಮಾಡ್ರಿ. ನೀವು ಅಭಿವೃದ್ಧಿ ಮಾಡಿದಂತ ಒಬ್ರು ಟೀಕೆ ಮಾಡಲಿ. ನಿಮ್ಮ ಪಕ್ಷ ಜಾತಿವಾದಿ ಪಕ್ಷದ ಅಂತ ಹೇಳೋಣ, ನಮ್ಮ ಪಕ್ಷ ನಾವು ಸೆಕ್ಯುಲರ್ ಅಂತ ಹೇಳೋಣ.
ಬೆಲೆ ಏರಿಕೆ ನೀವು ಮಾಡಿದ್ದೀರಿ, ನಾವು ಮಾಡಿದೀವಿ, ಇಂಥ ವಿಚಾರಗಳ ಮೇಲೆ ಸಾಕಿ. ವೈಯಕ್ತಿಕ ಇತಿಹಾಸ ವೈಯಕ್ತಿಕ ಅದು ಬಸವನಾಡಿನಲ್ಲಿ ಶೋಭೆ ತರುವಂತದ್ದಲ್ಲ. ಮತ್ತು ಯತ್ನಾಳ್ ಬಸವನಗೌಡರು ಕೆಟ್ಟ ಮೇಗೂ ಬುದ್ಧಿ ಬಂದಿಲ್ಲ ಅವರಿಗೆ. ಪಕ್ಷ ಉಚ್ಚಾಟನೆ ಮಾಡ್ಯಾರ, ಈಗಾರೆ ಬುದ್ಧಿ ಬರ್ತದ ನಾವು ತಿಳ್ಕೊಂಡಿದ್ದೀವಿ. ಎಲ್ಲ ಬಿಲ್ಲದ ನಾಳಿಗೆ ಅದಂತ ಹಂಗೆ ಹೊಡಿದಾರೆ ಅಂತಕ್ಕಂಥದ್ದು ಅವರು ನಿಮಗೆ ಮಾತಾಡಿದಾರೆ. ಖಾದ್ರಿ ಮಾತಾಡಿದ್ದು ತಪ್ಪು, ಈ ಯತ್ನಾಳ್ ಬಸವನಗೌಡರು ಮಾತಾಡಿದ್ದು ತಪ್ಪು.